ನಾವು ಅನ್ಕೊಂತೀವಿ ಧ್ಯಾನಕ್ಕೆ ಬಂದ್ಮೇಲೆ ನನ್ನ ಯೋಚನೆಗಳೆಲ್ಲ ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿ ಯೋಚನೆ ಮಾಡ್ಬೇಕು. ಇವುಗಳನ್ನೆಲ್ಲ ಅನ್ಕೊಳ್ತಾ ಇರ್ತೀವಿ. ಒಂದೊಂದು ಸುಧಾರಣೆ ಆಗ್ತಾ ಆಗ್ತಾ ಹೋಗುತ್ತೆ. ಆದ್ರೆ ನಮ್ಮ ಒಂದು ಕಾರ್ಯಗಳು ಹೇಗಿರುತ್ತೆ ಅಂದರೆ, ಅವು ನಮ್ಮ ಒಂದು ಯೋಚನೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಪೋಸ್ ನಮ್ಮಲ್ಲಿ ಸರಿ ಅಲ್ಲದ ಯೋಚನೆಗಳ ರೂಪಗಳಿದೆ ಅನ್ಕೊಳ್ಳಿ. ಆ ತರಾನೇ ನಾವು ನಮ್ಮ ಒಂದು ಆ, ಕಾರ್ಯಗಳು ಇರುತ್ತೆ. ಯೋಚನೆಗಳು ಸ್ವಲ್ಪವರೆಗೂ ನಾವು ಚೇಂಜ್ ಮಾಡ್ಕೊಂತ ಬರ್ತೀವಿ. ಆದ್ರೆ ನಮ್ಮ ಕಾರ್ಯಗಳು ನಮ್ಮ ಕೈಯಿಲ್ಲ. ನಮ್ಮ ಗುಣ ಹೇಗಿರುತ್ತೋ ನಮ್ಮ ಕಾರ್ಯಗಳು ಹಾಗಿರುತ್ತೆ. ಸೊ ನಮ್ಮ ಗುಣ ಅಂದ್ರೆ ಅಲ್ಲಿ ಸರಿಯಲ್ಲದ ಯೋಚನೆಗಳಿಂದ ತುಂಬಿಕೊಂಡಿದ್ರೆ ಇದೆ ಅನ್ಕೊಳ್ಳಿ. ನಮ್ಮ ಕಾರ್ಯಗಳು ಕೂಡ ಹಾಗೆ ಇರುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ನನಗೆ ನೆನಪು ಬರ್ತಾ ಇದೆ. ನನ್ನ ಮಗ ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾಗಿದೆ ಅಂದ್ರೆ, ನಾನು ಯಾವಾಗ್ಲೂ ಕೂಡ ಆ ಅವನಿಂದ ನಾನು ಕಲಿಬೇಕು, ನಾನು ಒಂದು ಒಳ್ಳೆ ತಾಯಿಯಾಗಿ ಇರ್ಬೇಕು, ಅವನಿಂದ ಕಲಿತಾ ಅವನ್ಗೆ ನಾನು ಸಪೋರ್ಟ್ ಮಾಡ್ತಾ ನಾನು ಬೆಳಿಬೇಕು, ಇಂಥ ಯೋಚನೆಗಳೇ ಇರ್ತಾ ಇತ್ತು ನನಗೆ. ಆದರೆ ಒಂದೊಂದು ಸಿಚುವೇಶನ್ಸ್ ತುಂಬಾ ಕೋಪ ಬರ್ತಾ ಇತ್ತು. ಅಂದ್ರೆ ಆ ತರ ಬಂದೇ ಬರುತ್ತೆ ಮಕ್ಕಳ ಜೊತೆ ಇದ್ದಾಗ. ಸೊ ಆ ಕೋಪ ಬರ್ತಾ ಇರುವಾಗ ಯಾಕೆ ನನ್ನ ಮೇಲೆ ನನಗೆ ಕಂಟ್ರೋಲ್ ಇರ್ತಾ ಇಲ್ಲ, ಯಾಕೆ ನಾನು ತುಂಬಾ ಶಿಟ್ಟು ತುಂಬಾ ಬೈತಾ ಇದ್ದೀನಿ, 1-2-3 ಸತಿ ಆಗ್ತಾ ಇದೆ ಆ ತರ ನನ್ ಆಗ್ತಾ ಇರುವಾಗ ನಾನು ಜಾಗರೂಕತೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ ಸಿಚುವೇಶನ್ ಆದ್ಮೇಲೆ ನಾನು ಕುತ್ಕೊಂಡು ಯೋಚನೆ ಮಾಡಿದೆ, ಯಾಕೆ ಇಷ್ಟು ಕೋಪ ಬರ್ತಾ ಇದೆ, ಇಷ್ಟು ಇರಿಟೇಷನ್ ಬರ್ತಾ ಇದೆ. ಆ ಟೈಮಲ್ಲಿ ನಾನು ಬ್ಯಾಲೆನ್ಸ್ ಆಗಿ ಇರ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ರೆ, ಅವಾಗ ನಾನು ಹಿಂದೆ ಹೋಗಿ ನೋಡ್ಕೊಂಡ್ರೆ, ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ನನ್ನ ಜೊತೆ ಯಾವ ತರ ವರ್ತನೆ ಮಾಡಿದಾರೋ ಅದು ನನ್ನ ಒಳಗೆ ಇದೆ ಮಾಸ್ಟರ್ಸ್. ಆ ಒಂದು ಸರಿಯಲ್ಲದ ಯೋಚನೆ, ಸರಿಯಲ್ಲದ ಪ್ರವರ್ತನೆ, ಕಿರ್ಚೋದು, ಬೈಯೋದು, ಹಿಂಗೆ ಕಿವಿ ಇದ್ರೆ ಹಿಂಗ ತಿರ್ಗಿಸ್ತಾ ಇದ್ರು, ತುಂಬಾ ನೋವಾಗ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ. ಸೊ ಅವುಗಳೆಲ್ಲ ನನ್ನಲ್ಲಿ ಸ್ಟೋರ್ ಆಗ್ಬಿಟ್ಟಿದೆ. ಸೊ ಅದೇ ಸಿಚುವೇಶನ್ ನನ್ನ ಲೈಫ್ಗೆ ಬಂದಾಗ ನಾನು ಕೂಡ ಅದೇ ತರ ಪ್ರವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಆದ್ರೆ ನನಗೆ ಜಾಗರೂಕತೆ ಇದೆಯಲ್ವಾ, ಅದಕ್ಕೆ ನಾನು ತಕ್ಷಣ ಅದನ್ನ ಅಬ್ಸರ್ವ್ ಮಾಡ್ಕೊಂಡೆ. ನನ್ನ ಚಿಕ್ಕ ವಯಸ್ಸಲ್ಲಿರೋದನ್ನು ನಾನು ಇನ್ನೂ ನನ್ನ ಒಳಗೆ ಸ್ಟೋರ್ ಆಗತ್ತಲ್ವಾ. ಸೊ ಯಾವಾಗ ನನಗೆ ಜಾಗರೂಕತೆ ಬಂದಿದೆಯೋ ಆ ಕ್ಷಣನೇ ಓಕೆ, ನಮ್ಮ ಅಜ್ಜಿ ಅವ್ರಿಗಿರೋ ಜ್ಞಾನ ಪ್ರಕಾರ ಅವ್ರು ಪ್ರವರ್ತನೆ ಮಾಡಿದ್ರು, ಆದ್ರೆ ಅದು ಸರಿ ಇಲ್ಲ, ಈಗ ನಾನು ಮಾಡ್ಬೇಕಾಗಿಲ್ಲ, ಸೊ ಓಕೆ ಅಂತ ನನಗೆ ನಾನೇ ಹೇಳ್ಕೊಂಡಾಗ ನೆಕ್ಸ್ಟ್ ಟೈಮ್ ಇಂದ ನಾನು ಆ ಸಿಚುವೇಶನ್ಸ್ ಬಂದಾಗ ನಾನು ರಿಲ್ಯಾಕ್ಸ್ ಆಗಿದ್ದೆ. ಸೊ ಈ ತರ ಚಿಕ್ಕ ಚಿಕ್ಕ ವಿಷಯಗಳು ನಮ್ಮ ಒಳಗೆ ಸರಿ ಅಲ್ಲದ ವಿಷಯಗಳು ನಮ್ಮಲ್ಲಿ ಸ್ಟೋರ್ ಆಗುತ್ತೆ ಮಾಸ್ಟರ್, ಸರಿ ಅಲ್ಲದ ಯೋಚನೆಗಳು, ಅದರ ಮೇಲೆ ನಮ್ಮ ಕೆಲಸ ಡಿಪೆಂಡ್ ಆಗುತ್ತೆ. ಆ ತರಾನೇ ನಮ್ಮ ಕಾರ್ಯಗಳು ಇರುತ್ತೆ. ಸೊ ಇವುಗಳು ಚಿಕ್ಕ ಚಿಕ್ಕ ವಿಷಯಗಳೇ, ಆದ್ರೆ ಖಂಡಿತವಾಗಿ ನಾವು ಇದರ ಕಡೆ ಗಮನ ಕೊಡ್ಬೇಕು. ಆಗ ನಮ್ಮ ಜೀವನ ಬದಲಾಗುತ್ತೆ. ಇಲ್ಲಾಂದ್ರೆ ಹೇಗೆ ಬದಲಾಗುತ್ತೆ, ಹೌದಾ? ಸೊ ನಮ್ಮಲ್ಲಿರುವ ಈ ಸರಿಯಲ್ಲದ ಯೋಚನೆಗಳನ್ನೋದು ಎಷ್ಟರ ಮಟ್ಟಿಗೂ ನಮ್ಮ ಜೀವನ ಮೇಲೆ ಪ್ರಭಾವ ಬೀಳುತ್ತೆ ಅನ್ನೋದನ್ನ ನೀವೇ ಗಮನಿಸಿ ಮಾಸ್ಟರ್ಸ್. ಸೊ ನಾವು ಏನನ್ನ ಬಿತ್ತುತ್ತೀವೋ, ಈ ಪ್ರಪಂಚ ಅನ್ನೋದು ಒಂದು ಅದ್ಭುತವಾದ ಒಂದು ಗಾರ್ಡನ್. ನಾವೇನ್ ಬಿತ್ತುತ್ತೀವೋ ಆ ಫಲ ಖಂಡಿತ ಬಂದೇ ಬರುತ್ತೆ. ಅದ್ಭುತವಾದ ಯೋಚನೆಗಳು ಬಿತ್ತಿದ್ರೆ ಅದ್ಭುತವಾದ ಜೀವನ ಅನ್ನೋದು ಬರುತ್ತೆ, ಆ ಫಸಲ್ ಅನ್ನೋದು ಬರುತ್ತೆ. ಸರಿಯಲ್ಲದ ಬೀಜಗಳು ಬಿತ್ತಿದ್ರೆ ಅದೇ ಬರುತ್ತೆ. ಸೊ ನಮ್ಮ ಯೋಚನೆಗಳು ಯಾವ ತರ ಇದೆ ಅನ್ನೋದನ್ನ ನಾವು ಇವಾಗಿಂದ ಪ್ರತಿ ಕ್ಷಣ ಗಮನಿಸ್ಕೊಳ್ಳೋಣ. ಸೊ ಅದಕ್ಕೆ ಒಂದು ರೂಟ್ ಅಂದ್ರೆ ಯಾವ ತರ ಯೋಚನೆಗಳಿರ್ಬೇಕು, ಒಂದು ಬ್ಯೂಟಿಫುಲ್ ಆದ ಯೋಚನೆಗಳಿರ್ಬೇಕು, ಬ್ಯೂಟಿ ಬಗ್ಗೆ ಯೋಚನೆಗಳಿರ್ಬೇಕು. ಎಸ್, ನಾನು ಸುಂದರವಾಗಿ, ನನ್ನ ಸುತ್ತಲೂ ಸುಂದರವಾಗಿದೆ, ನನ್ನ ಎಲ್ಲಾ ಫ್ಯಾಮಿಲಿ ಮೆಂಬರ್ಸು ಸುಂದರವಾಗಿದ್ದಾರೆ, ನನ್ನ ಗಾರ್ಡನ್ ಸುಂದರವಾಗಿದೆ, ಪ್ರತಿಯೊಂದು ಸುಂದರವಾಗಿದೆ, ನನ್ನ ಹೊರಗೂ ಸುಂದರವಾಗಿದೆ, ನನ್ನ ಒಳಗೂ ಸುಂದರವಾಗಿದೆ. ಇಂಥ ಯೋಚನೆಗಳಿರ್ಬೇಕು. ಅದೇ ತರ ಒಂದು ಸತ್ಯವಾದ ಮಾತುಗಳು, ನಾವು ಒಂದು ಆತ್ಮ ಸ್ವರೂಪರು, ನಾವು ಕೇವಲ ಈ ದೇಹ ಅಲ್ಲ,
ಈ ಈ ದೇಹದ ಒಳಗೆ ಅದ್ಭುತವಾದ ಅನುಭವಗಳು ಪಡೀಲಿಕ್ಕೆ ಮಾತ್ರ ಬಂದಿದೀವಿ. ಯಾವತ್ತೋ ಒಂದ್ ದಿವಸ ಈ ದೇಹ ಬಿಟ್ಟು ಹೋಗ್ಬೇಕು, ರೆಡಿ ಇರ್ಬೇಕು ನಾವು ಇಂಥದೆಲ್ಲದಕ್ಕೂ ಕೂಡ. ಸೊ ಪತ್ರಿಜಿ ಇಷ್ಟು ವರ್ಷಗಳು ಹೇಳ್ತಾ ಹೇಳ್ತಾ ನನ್ನ ಮಗಳು 16 ದಿವಸಗಳಲ್ಲೇ ಅವಳು ದೇಹ ಬಿಟ್ಟು ಹೋಗಿದ್ದಾಳೆ. ಸೊ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಕೇಳಿ 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 ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ವಿ. ಸೊ ಯಾವಾಗ ನಾವು ನಮ್ಮ ಯೋಚನೆಗಳು ಸತ್ಯದ ಕಡೆ ಇರುತ್ತೋ ಆಗ ನಮ್ಮ ಜೀವನದಲ್ಲಿ ಯಾವುದೇ ಸಂಘಟನೆಗಳು ಬಂದ್ರೂ ಕೂಡ ನಾವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂತೀವಿ. ಸತ್ಯದ ಕಡೆ ಇಲ್ಲ, ಅಜ್ಞಾನದಲ್ಲಿ ಇದೀವಿ ಅಂದ್ರೆ ಅಳುನೇ ಅಳು. ಅದೊಂದು ಸರ್ಪ್ರೈಸ್. ಯಾರಾದ್ರೂ ಸತ್ತೋಗಿದ್ರಂದ್ರೆ ನಮಗೆ ಗೊತ್ತಿದೆಯಾ ಇಲ್ವಾ, ಪ್ರತಿಯೊಬ್ಬರು ಈ ದೇಹ ಬಿಟ್ಟು ಹೋಗ್ಲೇಬೇಕು, ಅದು ಸತ್ಯ. ಸೊ ಯಾವಾಗ್ಲೂ ನಾವು ಇದನ್ನ ನಮಗೆ ನಾವು ನೆನಪು ಮಾಡ್ಕೊಂತಾನೆ ಇರ್ಬೇಕು, ಇನ್ನೊಬ್ಬರಿಗೆ ಹೇಳ್ತಾನೆ ಇರ್ಬೇಕು. ನಮ್ಮ ಹತ್ರ ಏನಿದೆಯೋ, ನಮಗೆ ಏನ್ ಗೊತ್ತಿದೆಯೋ ಅದು ಇನ್ನೊಬ್ಬರಿಗೆ ಕೊಡ್ತಾನೆ ಇರ್ಬೇಕು. ಸರ್ವಿಸ್ ಮೈಂಡ್, ಯಾವಾಗ್ಲೂ ಆ ಸರ್ವಿಸ್ ಮೈಂಡ್ ಅಲ್ಲಿ ನಾವ್ ಇರ್ಬೇಕು. ಅವಾಗ ಬ್ಯೂಟಿಫುಲ್ ಥಾಟ್ಸ್ ಇರುತ್ತೆ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾನೆ ಇರ್ಬೇಕು ನಾವು ಯಾವಾಗ್ಲೂ ಕೂಡ. ನಮ್ಗೆ ಎಷ್ಟಿದೆಯೋ ಅಷ್ಟ್ರಲ್ಲಿ ಒಂದು ಬ್ಯೂಟಿ ಬಗ್ಗೆ ನಮ್ಗೆ ಥಾಟ್ಸ್ ಇರ್ಬೋದು. ಒಳ್ಳೆ ಒಳ್ಳೆ ಜೋಕ್ಸ್ ಹಾಕೋಬೇಕು, ಯಾವಾಗ್ಲೂ ಖುಷಿಯಾಗಿ ನಗ್ತಾ ಇರ್ಬೇಕು. ನಮ್ಮ ಮನೆಯಲ್ಲಿ ಯಾವಾಗ್ಲೂ ನಗ್ತಾನೆ ಇರ್ತೀವಿ. ನನ್ ಮಗ ಏನೋ ಒಂದ್ ಜೋಕ್ ಹಾಕ್ತಾನೆ, ಅದಕ್ಕೆ ನಾನೇನೋ ಒಂದ್ ಜೋಕ್ ಹಾಕ್ತೀನಿ, ನಮ್ ಯಜಮಾನ್ರು ಏನೋ ಒಂದ್ ಜೋಕ್. ನಮ್ ಮನೆಗೆ ಯಾರಾದ್ರೂ ಬಂದ್ರೆ ನಗ್ತಾನೆ ಇರ್ತಾರೆ, ಹೊಟ್ಟೆ ನೋವು ಬರುತ್ತೆ ಅಷ್ಟ್ ನಗ್ತಾನೆ ಇರ್ತೀವಿ. ಯಾವಾಗ್ಲೂ ನಗ್ಬೇಕು ನಾವು, ಒಳ್ಳೊಳ್ಳೆ ಜೋಕ್ಸ್ ಕ್ರಿಯೇಟ್ ಮಾಡ್ಬೇಕು. ಇನ್ನೊಬ್ಬರನ್ನ ಕಷ್ಟ ಕೊಡಿಸೋದಲ್ಲ, ಹ್ಯೂಮರಸ್ ಆಗಿರುವಂತ ಜೋಕ್ಸ್ ನಾವು ಕ್ರಿಯೇಟ್ ಮಾಡ್ಬೇಕು. ಅಂತ ಥಾಟ್ಸ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಂತ ಥಾಟ್ಸ್ ಇರ್ಬೇಕು. ಫ್ರೀಡಮ್, ಇನ್ನೊಬ್ಬರಿಗೆ ನಾವು ಫ್ರೀಡಮ್ ಕೊಡ್ಬೇಕು, ನಾವು ಫ್ರೀ ಆಗಿರ್ಬೇಕು, ಅಂತ ಥಾಟ್ಸ್ ಇರ್ಬೇಕು. ಅವ್ರನ್ನ ನಾನು ಎಲ್ಲಿ ಬಿಡೋದಕ್ಕೆ, ಇವಾಗ ಮಕ್ಳಿರ್ತಾರೆ, ನಾನ್ ಬಿಡಲ್ಲ ಅವ್ನ್ಗೆ ಹೋಗಿ ಆಟ ಆಡೋದಕ್ಕೆ, ನಾನೇನ್ ಹೆಂಗ್ ಹೇಳಿದಿನೋ ಹಂಗೇ ಅವ್ನ್ ಕೇಳ್ಬೇಕು. ಫ್ರೀಡಮ್ ಇದೆಯಾ ಇಲ್ಲಿ? ಬಂಧನ ಇದೆ. ಅವಾಗ ಅವನು ಇನ್ನೂ ರಿವರ್ಸ್ ಆಗ್ತಾನೆ. ಫ್ರೀಡಮ್, ಓಕೆ, ಅವನ್ಗೇನ್ ಬೇಕೋ ಅದನ್ನ ಕೊಡೋಣ ನಾವು. ಅವಾಗ ನಾವು ಹೇಳಿದ್ದು ಕೂಡ ಅವ್ರು ಕೇಳ್ತಾರೆ. ಈ ತರ ನಮ್ಮ ಯೋಚನೆಗಳಿರ್ಬೇಕು. ಯಾವಾಗ್ಲೂ ಕೂಡ ಇನ್ನೊಬ್ಬರನ್ನ ಎಂಕರೇಜ್ ಮಾಡೋದಕ್ಕೆ ಆ ತರ ನಮ್ಮ ಯೋಚನೆಗಳಿರ್ಬೇಕು. ನಿನ್ಗೆ ಏನ್ ಬರಲ್ಲ ಬಿಡು ಅಂದ್ರೆ ಅಷ್ಟೇ, ಅವನ್ಗೆ ಎನರ್ಜಿ ಅಲ್ಲೇ ಹೋಗ್ಬೇಕು. ಯಾರಾದ್ರೂ ಏನಾದ್ರೂ ಬಂದ್ರೆ, ಇವಾಗ ನನ್ ಮಗ ಏನೋ ಒಂದು ಕ್ರಿಯೇಟ್ ಮಾಡಿದಾನೆ ಹೊಸದಾಗಿ, ನಾನ್ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದೆ. ವಾವ್, ಎಷ್ಟ್ ಚೆನ್ನಾಗ್ ಮಾಡಿದ್ಯಾ, ಬ್ಯೂಟಿಫುಲ್, ಇದನ್ನ ಒಂದ್ಸತಿ ನನಗೆ ಮಾಡಿ ತೋರ್ಸು ಅಂತ ಹೇಳಿದಾಗ ಅವ್ನು ಖುಷಿಯಿಂದ ಮಾಡಿದ. ಇದೊಂದು ಚಿಕ್ಕ ಎಕ್ಸಾಂಪಲ್. ಆ ತರ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರನ್ನು ನಾವು ಎಂಕರೇಜ್ ಮಾಡ್ಬೇಕು, ಅಂತ ಥಾಟ್ಸೇ ನಾವ್ ಇರ್ಬೇಕು. ಸೊ ಈ ತರ ನಮ್ಮ ಥಾಟ್ಸ್ ಇದ್ದಾಗ ಬೇರೆ ನೆಗೆಟಿವ್ ಥಾಟ್ಸ್ ನಾವ್ ಎಲ್ಲೋ ಮಾಡಲ್ಲ. ನೀವು ಕೇಳ್ಬೋದು, ನೀವು ನೆಗೆಟಿವ್ ಥಾಟ್ಸ್ ಅಂದಿದ್ರಿ. ಸೊ ಸರಿಯಾದ ಯೋಚನೆಗಳು ಅಂದ್ರೆ ಏನು ಅಂದ್ರೆ, ಇವಾಗ ನಾನು ಹೇಳ್ತಾ ಇದ್ದೀನಲ್ವಾ, ಬ್ಯೂಟಿಫುಲ್ ಥಾಟ್ಸ್ ಇರ್ಬೇಕು, ಒಂದು ಟ್ರೂತ್ ಕಡೆ ನಮ್ಮ ಥಾಟ್ಸ್ ಇರ್ಬೇಕು, ಒಂದು ಫ್ರೀಡಮ್ ಕಡೆ ನಮ್ಮ ಥಾಟ್ಸ್ ಇರ್ಬೇಕು, ಎಂಕರೇಜಿಂಗ್ ಥಾಟ್ಸ್ ಇರ್ಬೇಕು ಯಾವಾಗ್ಲೂ ಕೂಡ. ಅದೇ ತರ ಸಪೋರ್ಟ್ ಟು ಹೆಲ್ಪ್ ಮಾಡೋ ಥಾಟ್ಸ್ ಇರ್ಬೇಕು, ಸರ್ವಿಸ್ ಮಾಡೋ ಥಾಟ್ಸ್ ಇರ್ಬೇಕು. ಯಾವಾಗ್ಲೂ ಪತ್ರಿಜಿ ಅದಕ್ಕೆ ಹೇಳಿಸ್ತಾ ಇದ್ರು, ಇಡೀ ಭೂಮಂಡಲ ಸಸ್ಯಾಹಾರಿಗಳಾಗ್ಬೇಕು. ಸೊ ನಮ್ಮ ಥಾಟ್ ಎಷ್ಟು ದೃಢವಾಗಿ ಹೋಗುತ್ತೆ, ನಾವು ಇಷ್ಟು ಲಕ್ಷಾಂತರ ಜನ ಇಡೀ ಭೂಮಂಡಲ ಸಸ್ಯಾಹಾರಿಗಳಾಗ್ಬೇಕು ಅನ್ನೋ ಉನ್ನತ ಆಲೋಚನೆದಿಂದ ಇದ್ದಾಗ ಅದು ಆ ಥಾಟ್ ರೂಪವ ತಗೊಳುತ್ತೆ, ಅದು ಬೇಗ ಸಾಕಾರ ಆಗುತ್ತೆ. ಇವಾಗ ಮುಂಚೆ ನಾನು 2002 ಧ್ಯಾನಕ್ಕೆ ಬಂದಾಗ ಒಬ್ರು ಸಸ್ಯಾಹಾರದ ಬಗ್ಗೆ ಹೇಳ್ಬೇಕಂದ್ರೆ ತಿಂಗಳಗಟ್ಲು ಹೇಳ್ತಾ ಇರ್ಬೇಕು. ಆದ್ರೆ ಈಗ ಇವತ್ತೇ ಕ್ಲಾಸ್ಗೆ ಬರ್ತಾರೆ, ಸಸ್ಯಾಹಾರಿ ಆಗಿರ್ಬೇಕು ಅಂತ ಕೇಳ್ತಾರೆ, ಸಸ್ಯಾಹಾರಿಗಳಾಗ್ತಾರೆ. ಹೇಗೆ? ಇಷ್ಟು ಜನರ ಒಂದು ಥಾಟ್, ಆ ಎನರ್ಜಿ ಕ್ರಿಯೇಟ್ ಆಗಿದೆ. ಸೊ ಇಂಥ ಯೋಚನೆಗಳನ್ನ ನಾವು ಯಾವಾಗ್ಲೂ ಕ್ರಿಯೇಟ್ ಮಾಡೋಣ. ಮಕ್ಕಳಲ್ಲಿ ಕೂಡ ಅದ್ಭುತವಾದ ಯೋಚನೆಗಳನ್ನ ನಾವು ತುಂಬಿಸೋಣ ಇವಾಗಿಂದಾನೆ. ಆ ಬುದ್ಧರ ಯೋಚನೆಗಳು ಹೆಂಗಿರುತ್ತೆ, ಅಂತ ಯೋಚನೆಗಳನ್ನ ನಾವು ತುಂಬಿಸ್ಕೊಳ್ಳೋಣ, ಅವ್ರಿಗೂ ತುಂಬಿಸೋಣ, ನಮ್ಮ ಸುತ್ತಮುತ್ತಲೂ ಇರೋರ್ಗೂ ತುಂಬಿಸೋಣ. ಅವಾಗ ಎಷ್ಟು ಅದ್ಭುತವಾಗಿರುತ್ತೆ ಸೃಷ್ಟಿ. ಇಂಥದ್ದು ಸೃಷ್ಟಿ ಮಾಡ್ಬೇಕು ನಾವು. ಜಡ್ಜ್ಮೆಂಟ್ಸ್, ಕಂಪ್ಲೇಂಟ್ಸ್ ಇದಲ್ಲ, ನಮ್ಗೆ ಟೈಮ್ ಇಲ್ಲ ಅದಕ್ಕೆ. ಮಹತ್ತರವಾದ ಯೋಚನೆಗಳಿಗೆ ಮಾತ್ರ ನಮ್ಗೆ ಟೈಮ್ ಇದೆ.
ಸೊ ಇದರ ಕಡೆ ನಮ್ಮ ದೃಷ್ಟಿಯನ್ನ ತಿರುಗಿಸಿದಾಗ ಮಾಸ್ಟರ್ಸ್, ಯಾಕೆ ಹೋಗಲ್ಲ ನಮ್ಮಲ್ಲಿ ತುಂಬಿರುವ ಕೆಟ್ಟ ಯೋಚನೆಗಳು? ಯಾವಾಗ ಕೆಟ್ಟ ಯೋಚನೆಗಳು, ಕೆಟ್ಟ ಯೋಚನೆಯ ರೂಪಗಳು ಹೋಗುತ್ತೋ ಆವಾಗ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ, ನಮ್ಮ ಸ್ಟ್ರೆಸ್ ಹೋಗುತ್ತೆ, ಡಿಪ್ರೆಷನ್ ಹೋಗುತ್ತೆ, ನಮ್ಮಲ್ಲಿರುವ ಏನೇ ಕಾಯಿಲೆಗಳು ಎಲ್ಲ ಹೋಗುತ್ತೆ. ನಾವು ಡೈರೆಕ್ಟ್ಲಿ ನಮ್ಮ ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಆಗ್ತೀವಿ. ಅಲ್ಲಿಂದ ನಾವು ಸಂದೇಶಗಳನ್ನ ಪಡಿತೀವಿ, ಜ್ಞಾನ ಪಡಿತೀವಿ, ನಮ್ಗೆ ಇಲ್ಲಿ ಬೇಕಾಗಿರೋದನ್ನ ಪಡಿತೀವಿ. ಇದೆಲ್ಲ ಕ್ಲಿಯರ್ ಆದಾಗ ನಮ್ಮ ಓನ್ ಸೆಲ್ಫ್ ಕಡೆ ನಾವು ಪ್ರಯಾಣ ಮಾಡ್ತೀವಿ, ನಮ್ಮ ಬಗ್ಗೆ ನಾವು ಅದ್ಭುತವಾಗಿ ತಿಳ್ಕೊತೀವಿ. ಅದಕ್ಕೆ ಒಂದೇ ಒಂದು ದ್ವಾರಿ, ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ. ಇದನ್ನ ಮಾಡ್ಕೊಂತ, ಎಲ್ಲರಿಗೂ ತಿಳಿಸ್ಕೊಂತ, ಒಳ್ಳೊಳ್ಳೆ ಮಹತ್ತರವಾದ ಯೋಚನೆಗಳನ್ನು ಮಾಡ್ತಾ ಮುಂದಕ್ಕೆ ಹೋಗೋಣ ಮಾಸ್ಟರ್ಸ್.